ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕರ್ನಾಟಕ ಸೆಕೆಂಡ್ PUC ಬ್ಲೂ ಪ್ರಿಂಟ್ ಆಫ್ ಯುವರ್ ಬಯಾಲಜಿ 2025 ಎಕ್ಸಾಮಿನೇಷನನ್ನು ನೋಡ್ಕೊಂಡು ಬರೋಣ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾರ್ಟ್ ಎ ಇಂದ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ MCQ ಕ್ವೆಶನ್ಸ್. ಅದಾದಮೇಲೆ ಪಾರ್ಟ್ ಎ ಅಲ್ಲಿ ಪಾರ್ಟ್ 2 ದಟ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5, MCQs 15 ಇದೆ, 15 ಮಾರ್ಕ್ಸು, 5 20 ಮಾರ್ಕ್ಸ್ ಒಟ್ಟಿಗೆ. ಪಾರ್ಟ್ B3 ಅಂದರೆ ಶಾರ್ಟ್ ಆನ್ಸರ್ಸು 2 ಮಾರ್ಕ್ಸ್ ಇದ್ದು, ಆಮೇಲೆ ಪಾರ್ಟ್ ಸಿ ಅಲ್ಲಿ 4th ದಟ್ ಈಸ್ 3 ಮಾರ್ಕ್ಸ್ ಇದ್ದು ಕ್ವಶನ್ಸ್, 3 ಮಾರ್ಕ್ ಕ್ವಶನ್ ಶಾರ್ಟ್ ಆನ್ಸರ್ಸ್, ಆಮೇಲೆ ಲಾಂಗ್ ಆನ್ಸರ್ಸ್ 5 ಮಾರ್ಕ್ಸ್ ಇದ್ದು 2 ಬರ್ತಾ ಇದೆ. ಸೊ ಆಯಿತು, ಇಲ್ಲಿಗೆ ಎಷ್ಟು ಅಂಕ ಬಂತು ನಿಮಗೆ? ಒಟ್ಟಿಗೆ ಮಾರ್ಕ್ಸ್ ಬಂದಿದೆ. ಇಲ್ಲಿ ನೋಡಿ, ಪ್ರಾಕ್ಟಿಕಲ್ ಸೇರಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಗೆಟ್ 100 ಮಾರ್ಕ್ಸ್. ಇವಾಗ ಅದನ್ನು ಪ್ರಾಪರಾಗಿ ನೋಡ್ಕೊಂಡು ಬರೋಣ. ನಾನು ಇದನ್ನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ, ಸೊ ದ್ಯಾಟ್ ವಿಡಿಯೋ ಶಾರ್ಟ್ ಆಗಿರುತ್ತೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಪ್ಲಸ್ ನಿಮಗೆ PDF ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಹುದು, ಅಕ್ಕ ಪ್ಲೀಸ್ ಪ್ರೊವೈಡ್ ದ PDF ಫಾರ್ ಬಯಾಲಜಿ ಬ್ಲೂ ಪ್ರಿಂಟ್ ಅಂತ, ಸೊ ಎಕ್ಸಾಮ್ ಬ್ಲೂ ಪ್ರಿಂಟ್ ಅಂತ. ಸೊ ಬನ್ನಿ ಶುರು ಮಾಡೋಣ. ಹ್ಯೂಮನ್ ರಿಪ್ರೊಡಕ್ಷನಿಂದ ಒಟ್ಟಿಗೆ ಮಾರ್ಕ್ಸು 11 ಬರುತ್ತಿದೆ. Essay 3 ಟೈಪ್ ಆಫ್ ಕ್ವಶನ್, MCQ 1 ಬರುತ್ತೆ, 1 ಲಾಂಗ್ ಆನ್ಸರ್ ಬರುತ್ತೆ, 1 MCQ. ಹಾಗೆ ಇವಲ್ಯೂಷನಿಂದ ಒಟ್ಟಿಗೆ 7 ಮಾರ್ಕ್ಸ್ ಬರ್ತಿದೆ, 1 MCQ, ಆಮೇಲೆ Essay 2 ಟೈಪ್ ಆಫ್ ಕ್ವಶನ್, MCQ 1, ಇನ್ನೊಂದು Essay 3 ಟೈಪ್ ಆಫ್ ಕ್ವಶನ್, ಆಮೇಲೆ ಇಕೋಸಿಸ್ಟಮಿಂದ 5, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಿಂದ 5. ಈ ರೀತಿ ಇಷ್ಟೊಂದು ಈ ಒಂದು ಮ್ಯಾಪಿಂಗನ್ನು ನೋಡ್ಕೊಂಡು ನೀವು ಓದ್ಕೊಂಡು ಹೋದರೆ ಖಂಡಿತವಾಗ್ಲೂ ಯು ವಿಲ್ ಸ್ಕೋರ್ ಅ ಗುಡ್ ಸ್ಕೋರ್. ಆಮೇಲೆ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಚಿಕ್ಕ ಪುಟ್ಟದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ 4 ಪಾರ್ಟ್ಸ್, A, B, C ಆ್ಯಂಡ್ D. ಪಾರ್ಟ್ ಎ 15 ಕ್ವಶನ್ ಇರುತ್ತೆ. ಪಾರ್ಟ್ 2 ಕಂಟೈನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನು ಟಿಕ್ ಮಾಡಿ ಅದರಲ್ಲಿ ಒಂದು ಅದರ ಆ್ಯಕ್ಚುಯಲ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದು, ಒಂದು ಫಿಲ್ಲಿಂಗ್ ಆನ್ಸರ್ ಆಗಿರುತ್ತೆ. ಆಲ್ ದ ಕ್ವಶನ್ಸ್ ಆಫ್ ಪಾರ್ಟ್ 1 ಆ್ಯಂಡ್ ಟು ಬಿ ಆನ್ಸರ್ಡ್ ಕಂಪಲ್ಸರಿ, ಅದು 2 ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಪಾರ್ಟ್ ಬಿ ಅಲ್ಲಿ 8 ಶಾರ್ಟ್ ಇರುತ್ತೆ, 2 ಮಾರ್ಕ್ಸ್ ಈಚ್, ಅದರಲ್ಲಿ 8ರಲ್ಲಿ 5 ಅಟೆಂಡ್ ಮಾಡಬೇಕು, 3 ಬೇಡ ಊಫಿ. ಆಮೇಲೆ ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಈಚ್ ಔಟ್ ಆಫ್ 5 ಕ್ವಶನ್ಸ್ ಟು ಬಿ ಆನ್ಸರ್ಡ್, ಆಮೇಲೆ 8ರಲ್ಲಿ 5. ಹಾಗೆಯೇ ಪಾರ್ಟ್ ಡಿ ಅಲ್ಲಿ 5th ಏನಿದೆ 8 ಲಾಂಗ್ ಆನ್ಸರ್ ಇದೆ, 5 ಮಾರ್ಕ್ ಈಚ್ ಟು ಬಿ ಆನ್ಸರ್ಡ್. ಆ್ಯಂಡ್ 6th ಕನ್ಸಿಸ್ಟ್ ಆಫ್ 3 ಲಾಂಗ್ ಟೈಪ್ ಕ್ವಶನ್, 5 ಮಾರ್ಕ್ ಈಚ್, 1 ಕ್ವಶನ್ ಟು ಬಿ ಆನ್ಸರ್ಡ್. ಇದು ಆಮೇಲೆ ಜನರಲ್ ಗೈಡ್ಲೈನ್ಸ್ ಆ್ಯಂಡ್ ರೂಲ್ಸ್. ನೀವು ಡಯಾಗ್ರಾಮ್ ಹೇಗೆ ಮಾಡ್ತೀರಾ, ಅದಕ್ಕೆ ಹೇಗೆಲ್ಲ ಮಾರ್ಕ್ಸ್ ಹೋಗುತ್ತೆ, ಎಷ್ಟು ನೀಟಾಗಿ ಡಯಾಗ್ರಾಮ್ ಮಾಡಿರ್ತೀರೋ ಬಯಾಲಜಿಯಲ್ಲಿ ಅಷ್ಟೇ ನೀಟಾಗಿ ನಿಮ್ಮ ಮಾರ್ಕ್ಸು ಬರುತ್ತೆ. ಎಷ್ಟು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇರುತ್ತೆ ಅಷ್ಟು ನಿಮ್ಮ ಮಾರ್ಕ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು PDF ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.